ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಏನು ಇನ್ನೂ ಕೂಡ ಬಿಡುಗಡೆ ಆಗಲಿಲ್ಲ. ಸೊ ಲಾಸ್ಟ್ ಸೋಮವಾರನೇ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರಿ. ಸೊ ನಾಳೆ ಏನಾದರೂ ಬಿಡುಗಡೆ ಆಗುತ್ತಾ? ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣ ಏನಿತ್ತು, ಸೊ ಆ ಒಂದು ಹಣದ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಎರಡೂ ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ಈ ಒಂದು ವಿಡಿಯೋನ ನೋಡಿ, ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆ. ಸೊ ನಿಮಗೆ ತಿಳಿದಿರೋ ಹಾಗೆ ಫೆಬ್ರವರಿ ತಿಂಗಳಿಂದ ಅಕ್ಕಿಯನ್ನು ಕೊಡೋದಕ್ಕೆ ನಮ್ಮ ಸರ್ಕಾರ ಡಿಸೈಡನ್ನು ಮಾಡಿಕೊಂಡು ಅಕ್ಕಿಯನ್ನು ವಿತರಣೆ ಮಾಡಿದ್ರು ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಜನವರಿ ತಿಂಗಳವರೆಗೂ ಕೂಡ ಏನು ಉಚಿತ ಅಕ್ಕಿ ಹಣವನ್ನು ನೀಡಬೇಕಾಗಿತ್ತು, ಸೊ ಅದ್ರ ಬಗ್ಗೆ ಅಂದರೆ ಡಿಸೆಂಬರ್ವರೆಗೂ ಕೂಡ ಹಣವನ್ನು ನೀಡಿದ್ರು. ಜನವರಿ ತಿಂಗಳ ಹಣವನ್ನು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ರು. ಸೊ ಆ ಒಂದು ಹಣವನ್ನು ಕೂಡ ಜಮಾ ಮಾಡಿರೋದಾಗಿ ಸರ್ಕಾರದ ಕಡೆಯಿಂದ ಮಾಹಿತಿ ಬರ್ತಾ ಇದೆ. ಆಲ್ಮೋಸ್ಟ್ 2 ಡೇಸ್ 3 ಡೇಸಿಂದನೂ ಕೂಡ ಜಮಾ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಯಾರಾದರೂ ಫಲಾನುಭವಿಗಳು ಆ ಒಂದು ಹಣವನ್ನು ರಿಸೀವ್ ಮಾಡ್ಕೊಂಡಿದ್ರೆ ಸೊ ಮೆಸೇಜನ್ನು ಮಾಡಿ. ಯಾಕೆಂತಂದರೆ ಯಾವ ಒಂದು ಫಲಾನುಭವಿಗಳು ಕೂಡ ಇಲ್ಲಿ ಏನು ಉಚಿತ ಅಕ್ಕಿ ಹಣ ಬಂತು ಅಂತ ಯಾರು ಕೂಡ ಮೆಸೇಜನ್ನು ಮಾಡಿಲ್ಲ. ಬಟ್ ಈ ರೀತಿಯಾದಂತಹ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬಿಡುಗಡೆ ಆಗಿದೆ ಅಂತ ಮಾಹಿತಿ ಹರಿದಾಡ್ತಾ ಇದೆ. ಸೊ ಅದ್ರ ಬಗ್ಗೆ ನಮಗೂ ಕೂಡ ಇನ್ನೂ ಕ್ಲಾರಿಟಿ ಇಲ್ಲ. ಫಲಾನುಭವಿಗಳು ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ ಮಾತ್ರ ನಮಗೆ ಇಲ್ಲಿ ಕ್ಲಾರಿಟಿ ಸಿಗುವಂಥದ್ದು. ಸೊ ಹಾಗಾಗಿ ಹೇಳ್ತಿರುವಂಥದ್ದು. ಸೊ ರಿಸೀವ್ ಮಾಡ್ಕೊಂಡಿದ್ರೆ ಮಿಸ್ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದೆನ್ ನೆಕ್ಸ್ಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣಕ್ಕೆ ಬರೋದಾದ್ರೆ ನಾಳೆ ಏನಾದರೂ ಬಿಡುಗಡೆ ಆಗುತ್ತಾ ಅಂತ ಫಲಾನುಭವಿಗಳು ಕೇಳ್ತಾನೆ ಇದ್ದೀರಾ. ಯಾಕೆಂತಂದ್ರೆ ಲಾಸ್ಟ್ ಸೋಮವಾರ ಅಂತಂದ್ರೆ ಕಳೆದ ಸೋಮವಾರನೇ ಹಣ ಬಿಡುಗಡೆ ಮಾಡೋದಾಗಿ ಇಲ್ಲಿ ಮಾಹಿತಿ ಹರಿದಾಡ್ತಾ ಇತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ರು 4-5 ದಿನ ಆದಮೇಲೆ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ. ಬಟ್ ಆವಾಗಲೂ ಕೂಡ ಬಿಡುಗಡೆ ಮಾಡಲಿಲ್ಲ. ಆಲ್ರೆಡಿ ಇವತ್ತು ಭಾನುವಾರ ಆಗಿರೋದ್ರಿಂದ ನಾಳೆ ಸೋಮವಾರ. ಸೊ ಸೋಮವಾರ ಏನಾದರೂ ಇಲ್ಲಿ ಹಣ ಬಿಡುಗಡೆ ಆಗುತ್ತಾ? ಸೊ ಇದ್ರ ಬಗ್ಗೆನೂ ಕೂಡ ಕೆಲವೊಂದು ಕಡೆ ಮಾಹಿತಿ ಹರಿದಾಡ್ತಾ ಇದೆ. ಸೊ ನಾಳೆ ಹಣ ಬಿಡುಗಡೆ ಆಗುತ್ತೆ ಅಂತ. ಬಟ್ ಸರ್ಕಾರದ ಕಡೆಯಿಂದ ಕ್ಲಾರಿಟಿಯಾಗಿ ಆನ್ಸರನ್ನು ಇದುವರೆಗೂ ಕೂಡ ಯಾರೂ ನೀಡಿಲ್ಲ. ಬಟ್ ಇಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಏನೊಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತ ಅಂದರೆ ಗ್ಯಾರಂಟಿಗಳಿಗೆ ಎಷ್ಟು ಖರ್ಚಾಗುತ್ತೆ ಅಂತ ಇದುವರೆಗೂ ಕೂಡ ಸಿಎಂ ಅವರು ತಿಳಿಸ್ಕೊಟ್ಟಿರಲಿಲ್ಲ. ಬಟ್ ಇವತ್ತು ಒಂದು 50,000 ಕೋಟಿ ಹಣವನ್ನು ನಾವು ಗ್ಯಾರಂಟಿಗಳಿಗೋಸ್ಕರನೇ ಖರ್ಚು ಮಾಡ್ತಾ ಇದ್ದೀವಿ ಅಂತ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಇವತ್ತು ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ನೀವು ಕೇಳ್ಬೋದು 50,000 ಕೋಟಿ ಹಣವನ್ನು ಖರ್ಚು ಮಾಡಿದ್ರು ಕೂಡ ನಮಗೆ ಪ್ರತಿ ತಿಂಗಳು ಹಣ ಯಾಕೆ ಸರಿಯಾಗಿ ಬರ್ತಿಲ್ಲ ಅಂತ. ಸೊ ಅದ್ರ ಬಗ್ಗೆ ಕ್ಲಾರಿಟಿ ನಾವು ಕೊಡೋದಕ್ಕಿಂತ ನಿಮಗೇನೆ ಚೆನ್ನಾಗಿ ಗೊತ್ತಿದೆ. ಯಾಕೆಂತಂದರೆ ಒಂದು ಯೋಜನೆ ಹಣವನ್ನು ಬಿಡುಗಡೆ ಮಾಡಿದ್ರೆ ಇನ್ನೊಂದು ಯೋಜನೆ ಹಣವನ್ನು ಹೋಲ್ಡ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಅಲ್ಲೇನೇ ಅರ್ಥ ಮಾಡ್ಕೋಬೇಕಲ್ವಾ. ಸೊ ಪ್ರತಿ ತಿಂಗಳು 1,25,00,000 ಆಲ್ಮೋಸ್ಟ್ 30 ಲಕ್ಷ ಫಲಾನುಭವಿಗಳಿಗೆ ಹಣ ಹೊಂದಿಸಬೇಕು. ಅದು 2,2 ಸಾವಿರ ಅಂತ ಆದರೆ 1 to ಡಬಲ್ ಹಣವನ್ನು ಹೊಂದಿಸಲೇಬೇಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಕೂಡ ಅವರು ಸರ್ಕಾರದವರು ಎಲ್ಲೂ ಕೂಡ ಬಿಟ್ಕೊಡ್ತಾ ಇಲ್ಲ. ನಮ್ಮ ಸರ್ಕಾರದ ಹತ್ರ ಹಣ ಇದೆ, ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕೊಡ್ತಾನೆ ಇದ್ದಾರೆ. ಸೊ ಅದನ್ನು ಹೊರತುಪಡಿಸಿದ್ರೆ ಇವಾಗ ಸಿದ್ದರಾಮಯ್ಯ ಸರ್ ಅವರು ಇವತ್ತು ಈ ರೀತಿಯಾದಂಥ ಮಾಹಿತಿಯನ್ನು ನೀಡಿದ್ದಾರೆ. ನೆಕ್ಸ್ಟ್ 19ನೇ ಕಂತಿನ ಹಣ ನಾಳೆ ಕನ್ಫರ್ಮ್ ಆಗಿ ಬಿಡುಗಡೆ ಆಗುತ್ತೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಬಟ್ ಹಣ ಬಿಡುಗಡೆ ಆದರೆ ಆಶ್ಚರ್ಯ ಏನಿಲ್ಲ. ಯಾಕೆಂತಂದರೆ 3ನೇ ವಾರ ನಾವು ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಹಾಗಾಗಿ 2 ವಾರ ಕಳೆದಿರೋದ್ರಿಂದ ನೆಕ್ಸ್ಟ್ ನಾಳೆ ಏನಾದರೂ ಹಣ ಬಿಡುಗಡೆ ಮಾಡ್ತಾರಾ ಅಥವಾ ನೆಕ್ಸ್ಟ್ ವೀಕಲ್ಲಿ ಯಾವತ್ತು ಬಿಡುಗಡೆ ಮಾಡ್ತಾರೆ ಅಂತ ನಾವು ಕೂಡ ಕಾದು ನೋಡಬೇಕಾಗಿದೆ. ಕ್ಲಾರಿಟಿ ಸಿಕ್ಕರೆ ನಿಮಗೆ ಪಟ್ಟಂತ ವಿಡಿಯೋ ಮಾಡಿಬಿಟ್ಟು ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಕೆಲವೊಬ್ರು ಹೇಳ್ತಾ ಇದ್ದಾರೆ ಹಣ ಬಂತು ಅಂತ ಹೇಳ್ಬಿಟ್ಟು ಸ್ಟಾಪ್ ಆಗಿಬಿಡ್ತಾರೆ. ಯಾಕೆಂತಂದರೆ ಅವರಿಗೆ ಯಾವ ಕಂತು ಅಂತಾನೆ ಕ್ಲಾರಿಟಿ ಇಲ್ಲ. 18ನೇ ಕಂತಿನ ಹಣ ಬಿಡುಗಡೆ ಆಗಿರುವಂಥದ್ದು, 19ನೇ ಕಂತಿನ ಹಣ ಅಲ್ಲ. ಯಾವ ಫಲಾನುಭವಿಗಳು ಕೂಡ ಇಲ್ಲಿ ಕನ್ಫ್ಯೂಷನ್ ಆಗೋದಕ್ಕೆ ಹೋಗಬೇಡಿ. ಇದುವರೆಗೂ ಕೂಡ ಯಾರಿಗೂ 19ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಸೊ ಹಾಗೇನಾದರೂ ಆದರೆ ನಾವು ಕ್ಲಾರಿಟಿಯನ್ನು ನಿಮಗೆ ಕೊಡ್ತೀವಿ. ಸೊ ಆವಾಗ ನೀವು ನಿಮ್ಮ ಖಾತೆಗಳನ್ನು ಚೆಕ್ ಮಾಡಿಕೊಂಡ್ರೆ ನಿಮಗೇನೆ ಗೊತ್ತಾಗೋಗ್ಬಿಡುತ್ತೆ. ಸೊ ಈ ಒಂದು ಮಾಹಿತಿ ಇಷ್ಟ ಆಯಿತು ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬಾಯ್.